ಜೈ ಹಿಂದ್. ಗೌರವಾನ್ವಿತ ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ವಿಕ್ಟ್ರಿ ಕೆಡೆಟ್ ಅಕಾಡೆಮಿಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ, ಸುಸ್ವಾಗತ. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ. ಅಡ್ಮಿಷನ್ ಕೌನ್ಸಿಲಿಂಗಲ್ಲಿ ಮುಖ್ಯವಾಗಿ ಯಾರ್ಯಾರು ಮೆಡಿಕಲ್ಗೆ ಸೆಲೆಕ್ಟ್ ಆಗಿದ್ದಾರೆ, ಸೊ 1:3 ಲಿಸ್ಟ್ ಯಾವ ಥರ ಚೆಕ್ ಮಾಡೋದಂತ ಹೇಳಿದ್ದೆ. ಅದೇ ಥರ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ವೆಬ್ಸೈಟಲ್ಲಿ ಪೇರೆಂಟ್ಸು ಖುದ್ದಾಗಿ ಯಾವ್ಯಾವ ಇನ್ಫಾರ್ಮೇಷನ್ನ ತಾವಾಗೇ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಹೇಳಿದೆ. ಸ್ಕೂಲ್ ಇನ್ಫಾರ್ಮೇಷನ್ ಆಗಿರ್ಬೋದು, ಕಟ್ ಆಫ್ ಆಗಿರ್ಬೋದು, ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಅದೇ ಥರ ಮೆಡಿಕಲ್ ಫಾರ್ಮ್ ಯಾವ ಥರ ಡೌನ್ಲೋಡ್ ಮಾಡೋದು ಖುದ್ದಾಗಿ ಅಂತ ಹೇಳಿದ್ದೆ. ಆಮೇಲೆ ಸ್ಕೂಲ್ ಇನ್ಫಾರ್ಮೇಷನ್ ಡೈರೆಕ್ಟಾಗಿ ಯಾವ ಥರ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಹೇಳಿದ್ದೆ. ಆಮೇಲೆ ಮೆಡಿಕಲ್ ನಿಮಗೆ ಅಲೌಟ್ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಯಾವ ಥರ ಚೆಕ್ ಮಾಡೋದಂತ ಹೇಳಿದ್ದೆ. ಸುಮಾರು ಜನ ಪೇರೆಂಟ್ಸು ಮತ್ತೆ ಕಾಲ್ ಮಾಡಿ ನನಗೆ ಮೆಡಿಕಲ್ ಅಲೌಟ್ ಆಗಿದೆಯಾ ಇಲ್ಲ ಅಂತ ಕ್ವಶನ್ ಕೇಳ್ತಿದ್ರು. ಸೊ ಮೆಡಿಕಲ್ ಕರೆ ತಪ್ಪಿದೆ, ನಮ್ಮದು ಡೇಟ್ ಆಲ್ರೆಡಿ ನಿನ್ನೆ ಮುಗಿದು ಹೋಗಿದೆ ಸರ್, ನಾವು ಏನು ಮಾಡೋದು ಅಂತ ಕೇಳ್ತಿದ್ರು. ಅದೇ ಥರ ಸುಮಾರು ಜನ ಮೆಡಿಕಲ್ ನಮಗಿನ್ನೂ ಅಲೌಟ್ ಆಗುತ್ತಾ ಸರ್ ಫ್ಯೂಚರಲ್ಲಿ, ವೈದ್ಯಕೀಯ ಕೇಂದ್ರ ಮೆಡಿಕಲ್ ಸೆಂಟರ್ ಇನ್ನೂ ಅಲೌಟ್ ಆಗುತ್ತಾ ಅಂತ ಸುಮಾರು ಜನ ಪೇರೆಂಟ್ಸ್ ಕ್ವಶನ್ ಆಗಿತ್ತು. ಅದೇ ಥರ ಇವಾಗ ನಿಮಗೆ ಯಾರ್ಯಾರಿಗೆ ಮೆಡಿಕಲ್ಗೆ ಅಲೌಟ್ ಆಗಿದೆ ಅಲ್ವಾ, ಅಂದರೆ ನೀವು ಅಡ್ಮಿಷನ್ ಕೌನ್ಸಿಲಿಂಗಲ್ಲಿ ಲಾಗಿನ್ ಮಾಡಿದ ತಕ್ಷಣ ನಿಮ್ಮಲ್ಲಿ ಮೆಡಿಕಲ್ ಏನಾದರೂ ಮೆಡಿಕಲ್ ಇದು ಯಾವುದು ಸೈನಿಕ್ ಸ್ಕೂಲ್ ಅಲೌಟ್ ಮಾಡಿ ಅದ್ರ ಜೊತೆಗೆ ಮೆಡಿಕಲ್ ಸೆಂಟರ್ ಏನಾದರೂ ಅಲೌಟ್ ಮಾಡಿದರೆ, ಸೊ ಅವ್ರು ಏನು ಮಾಡಿರ್ತಾರೆ ಅಂದರೆ ಇಮೇಲ್ಗೆ ಒಂದು ಫಾರ್ಮ್ ಕಳಿಸಿರ್ತಾರೆ. ಸೊ ಆ ಫಾರ್ಮಲ್ಲಿ 3 ಪರೀಕ್ಷೆಗಳನ್ನು ನಾವೇನು ಮಾಡಬೇಕಂತಂದರೆ ಮೆಡಿಕಲ್ ಸೆಂಟ್ರಿಗೆ ಹೋಗೋಕ್ಕಿಂತ ಮುಂಚೆನೇ ಖುದ್ದಾಗಿ ಮುಗಿಸ್ಕೋಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಅದ್ರ ಜೊತೆಗೆ ವೈದ್ಯಕೀಯ ಪರೀಕ್ಷಾ ಫಾರ್ಮ್ ಮತ್ತು ಅಗತ್ಯ ದಾಖಲೆಗಳು ಏನೇನು ಡಾಕ್ಯುಮೆಂಟ್ಸ್ನ ನಾವು ಅಲ್ಲಿ ಕರೆಕ್ಟಾಗಿ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಇನ್ನೊಮ್ಮೆ ನಿಮಗೆ ಮತ್ತು ಸುಮಾರು ಜನ ಪೇರೆಂಟ್ಸು ಸರ್ ನಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿಲ್ಲ ಸರ್, ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಸೊ ನಿಜ ಅದನ್ನು ಕೇಳಿದಾಗ ನಮ್ಗೆ ನಿಜ ಭಾಳ ಬೇಜಾರಾಗುತ್ತೆ. ಯಾಕಂತಂದರೆ 1 ವರ್ಷ ಖುದ್ದಾಗಿ ಮಕ್ಕಳು ಕೋಚಿಂಗ್ ಇಟ್ಟು ಕರೆಕ್ಟಾಗಿ ಓದಿ ಅವ್ರಿಗೆ ಚೆನ್ನಾಗಿ 220, 230 ಮಾರ್ಕ್ಸ್ ಚೆನ್ನಾಗಿ ತೆಗೆದಿರ್ತಾರೆ. ಬಟ್ ಅಷ್ಟು ಆಗಿಯೂ ಸಹ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ಅದು ನಿಜ ಬಹಳ ಬೇಸರ ಆಗೋ ಸಂಗತಿ. ನೀವು ಯಾವ ಕೋಚಿಂಗಲ್ಲಿ ನಿಮ್ಮ ಮಕ್ಕಳನ್ನ ಇಟ್ಟಿದ್ರಲ್ಲ ಅವ್ರು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ. 28ಗೆ ಅದು ನಿಮ್ಗೆ ತೋರಿಸ್ತೀನಿ. ರಿಜಿಸ್ಟ್ರೇಷನ್ ಇವಾಗ ಆಲ್ರೆಡಿ 28ಗೆ ಮುಗಿದು ಹೋಗಿದೆ. ಸೊ ಇನ್ನು ಅದನ್ನ ಬಿಡ್ತಾರೆಲ್ಲೋ ಗೊತ್ತಿಲ್ಲ. ಬಟ್ ನಮ್ಮ ಕಡೆಯಿಂದ ಒಂದು ವಿಶ್ ಇದೆ. ಸೊ ವಿಲ್ ನಾವೊಂದು ಪ್ರೇ ಮಾಡ್ಬೋದು ಅಷ್ಟೇ. ರಿಜಿಸ್ಟ್ರೇಷನ್ ಇನ್ನೊಂದು ಸಲ ಟೈಮ್ ಕೊಡಿ ಅಂತೇಳಿ ಪೇರೆಂಟ್ಸ್ಗೆ. ಇನ್ ಕೇಸ್ ಏನಾದರೂ ಆ ಥರ ಎಕ್ಸ್ಟೆಂಡ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಇಲ್ಲಿ ಕೌನ್ಸ್ಲಿಂಗ್ ಪ್ರೊಸೆಸಲ್ಲಿ ಹೋದರೆ ಕೌನ್ಸ್ಲಿಂಗ್ ಶೆಡ್ಯೂಲ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ 28 ಫೆಬ್ರವರಿಗೆ ಡೇಟ್ ಮುಗಿದಿದೆ ನೋಡಿ ಇಲ್ಲಿ. ಅದೇ ಥರ ಕರೆಕ್ಷನ್ ವಿಂಡೋನು ಅವಾಗಲೇ ಮುಗಿದಿದೆ. ಮತ್ತು ಇನ್ ಕೇಸ್ ಏನಾದರೂ ಕೌನ್ಸ್ಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆದರೆ, ಅದೇ ಚಾಯ್ಸ್ ಫಿಲ್ಲಿಂಗ್ ಏನಾದರೂ ಸ್ಟಾರ್ಟ್ ಆದರೆ ಅದು ಡೇಟ್ ಇಲ್ಲೇ ಬಿಡ್ತಾರೆ. ಸೊ ಚಾಯ್ಸ್ ಫಿಲ್ಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಶೆಡ್ಯೂಲ್ ಆಫ್ ಆನ್ಲೈನ್ ಕೌನ್ಸ್ಲಿಂಗ್ ಇದು ಸಹ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಆ್ಯಕ್ಚುಲಿ ಇಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಇದೆ, SOP. ಆ SOP ಇಲ್ಲಿ ನೋಟಿಸಲ್ಲಿ ರಿಲೀಸ್ ಆಗಬೇಕು. ಲೇಟೆಸ್ಟ್ ನ್ಯೂಸಲ್ಲಿ SOP ಅನ್ನೋ ನೋಟಿಸ್ ರಿಲೀಸ್ ಆಗಬೇಕು. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಚಾಯ್ಸ್ ಫಿಲ್ಲಿಂಗ್ ಯಾವ ಥರ ಮಾಡಬೇಕು, ಯಾವ್ಯಾವ ಸ್ಕೂಲ್ಸ್ ಇದ್ದಾವೆ, ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ಅನ್ನೋದನ್ನ ಕಂಪ್ಲೀಟಾಗಿ ಇವಾಗ ಚಾಯ್ಸ್ ಫಿಲ್ಲಿಂಗ್ ಡೀಟೇಲ್ಸ್ ನೀವು ಪೇರೆಂಟ್ಸ್ ಯಾವ ಥರ ಮಾಡಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇನೂ ರಿಲೀಸ್ ಆಗಿಲ್ಲ. ಅದು ರಿಲೀಸ್ ಆದಮೇಲೆ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗೋದು. ಸದ್ಯಕ್ಕೆ ಮೆಡಿಕಲ್ ಯಾರ್ಯಾರು ಕರೆದಿದ್ದಾರೆ ಅವ್ರು ಮೆಡಿಕಲ್ ಮಾಡಿಸ್ಬೇಕಷ್ಟೆ. ಓಕೆ, ಸೊ ಇಷ್ಟು ಇನ್ಫಾರ್ಮೇಷನ್ ಇದೆ. ಸೊ ಇವಾಗ 1 by 1 ನಾವು ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊತ ಹೋಗೋಣ. ಮೆಡಿಕಲ್ ಹೋಗೋಕ್ಕಿಂತ ಮುಂಚೆ ಪೇರೆಂಟ್ಸ್ ಯಾವುದೊಂದು ತಲೆಯಲ್ಲಿ ಇಟ್ಕೋಬೇಕಂತ ಹೇಳಿ, ಅದಕ್ಕಿಂತ ಮುಂಚೆ ನಾನು ಪೇರೆಂಟ್ಸ್ ಹತ್ರ ಕೇಳ್ಕೊಳ್ಳೋದೇನಂತಂದರೆ, ಯಾರ್ಯಾರು ಸದ್ಯಕ್ಕೆ 2026 ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರೊಸೀಜರ್ನ ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿದ್ದಾರಲ್ಲ ಸದ್ಯಕ್ಕೆ ಇವಾಗ, ಸೊ ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ನೆಕ್ಸ್ಟ್ ಯಾವುದೇ ಒಂದು ವೀಡಿಯೋ ಬಂದರೂ ನಿಮ್ಗೆ ಅದು ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ, ಇಮಿಡಿಯೇಟ್ ಅಪ್ಡೇಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ ಸುಮಾರು ಜನ ಮಿಸ್ ಮಾಡ್ಕೊಂಡಿದ್ದೀರಿ. ಅದೇ ಥರ ಇನ್ ಕೇಸ್ ಏನಾದರೂ ರಿಜಿಸ್ಟ್ರೇಷನ್ ಪ್ರೊಸೀಡಿಂಗ್ ಮತ್ತೆ ಸ್ಟಾರ್ಟ್ ಆಗ್ಬೋದು. ಅಡ್ಮಿಷನ್ ಕೌನ್ಸಿಲಿಂಗಲ್ಲಿ ಮತ್ತೆ ಏನೋ ಒಂದು ರಿಜಿಸ್ಟ್ರೇಷನ್ನ ಯಾವುದೋ ಒಂದು ಬೇರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದರೆ, ಇನ್ ಕೇಸ್ ಅಡ್ಮಿಷನ್ ಕೌನ್ಸಿಲಿಂಗಲ್ಲಿ ನೀವು ಅಪ್ಡೇಟ್ ಬಂದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ. ಅದು ವಿಡಿಯೋ ನಿಮ್ಗೆ ಇಮಿಡಿಯೇಟ್ ತಲುಪುತ್ತೆ. ಸೊ ಏನು ಮಾಡಿ, ವಿಕ್ಟ್ರಿ ಕೆಡೆಟ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಾಪ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ದು ಲಿಂಕ್ ಕೊಟ್ಟಿದ್ದೀವಿ. ಅದಕ್ಕೂ ಸಹ ವಾಟ್ಸಾಪ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಅಫಿಷಿಯಲ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಅದಕ್ಕೂ ಸಹ ಕ್ಲಿಕ್ ಮಾಡಿ ಜಾಯ್ನ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಮುಖ್ಯವಾಗಿ ಎಲ್ಲರಿಗೂ ಪೇರೆಂಟ್ಸಿಗೆ ಗೊತ್ತಿದೆ ಯಾವ ಥರ ಏನದು ಮೆಡಿಕಲ್ಗೆ ಸೆಲೆಕ್ಟ್ ಆಗಿದಾರಲ್ಲ ಚೆಕ್ ಮಾಡಬೇಕಂತೇಳಿ. ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಓಪನ್ ಮಾಡಿದ ತಕ್ಷಣ ಸೊ ಫಸ್ಟ್ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದರೆ
ಸೊ ಇಲ್ಲಿ ಲಾಸ್ಟ್ ಸೈನ್ ಇನ್ ಅಂತ ಇದೆ, ರೈಟ್ ಸೈಡಲ್ಲಿ ಟಾಪಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಹಾಕಿ ಆದಮೇಲೆ ಎಂಟರ್ ಕ್ಯಾಪ್ಚಾ ಒತ್ತಿ ಕ್ಯಾಪ್ಚಾ ಹಾಕಬೇಕು. SMA4 ಸೊ ಇಲ್ಲಿ ಹಾಕಿ ನೀವು ಸೈನ್ ಇನ್ ಅಂತ ಒತ್ತಾದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಮೈ ಪ್ರೊಫೈಲಲ್ಲಿ ಹೋದರೆ ಕೆಳಗಡೆ ನಿಮಗೆ ಮೆಡಿಕಲ್ ಅಲೌಟ್ ಮಾಡಿದ್ದಾರೆ ನೋಡಿ. ಅಲೌಟೆಡ್ ಸ್ಕೂಲ್ ಯಾವುದು? ಸಂಗೊಳ್ಳಿ ರಾಯಣ್ಣ ಸೈನಿಕ್ ಸ್ಕೂಲ್. ಮೆಡಿಕಲ್ ಸೆಂಟರ್ ಯಾವುದು? ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ಬೆಳಗಾವಿ. ಸೊ ಯಾವುದು ಡೇಟಲ್ಲಿ 2026 ಮಾರ್ಚ್ 7ಗೆ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಡೇಟ್ ಮುಗಿದು ಹೋಗಿದೆ. ಸೊ ಇಲ್ಲಿ ಸ್ಕೂಲ್ ಸೊ ಸುಮಾರು ಜನದ ಪೇರೆಂಟ್ಸ್ ಕ್ವೆರಿ ಏನಂತಂದರೆ, ಸರ್ ನಮಗೆ ಮೆಡಿಕಲ್ ಸೆಂಟರ್ ಅಲೌಟ್ ಮಾಡಿದ್ದಾರೆ, ಬಟ್ ಏನಂತಂದರೆ ಇನ್ನು ಡೇಟ್ ಬಿಟ್ಟಿಲ್ಲ. ಓಕೆ, ನೀವು ಏನು ಮಾಡಬೇಕಂತಂದರೆ ಡೈಲಿ 2 to 3 ಟೈಮ್ಸ್ ಈ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ತಾ ಇರಬೇಕು. ಇವತ್ತು ಬಿಡ್ಬೋದು, ನಾಳೆ ಬಿಡ್ಬೋದು. ಸೊ ಚೆಕ್ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವುದೇ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಮತ್ತು ಯಾರು ಮೆಡಿಕಲ್ ಮಿಸ್ ಮಾಡ್ಕೊಂಡಿದ್ದಾರೆ, ಸರ್ ನಮ್ಮ ಮೊನ್ನೆ ಇತ್ತು ನಾವು ನೋಡೇ ಇಲ್ಲ, ಅಂಥವ್ರು ಸಹ ಏನು ಮಾಡಬೇಕಂತ ಅಂದರೆ ಇವಾಗ ಸೊ ನೀವು ಆ ಸ್ಕೂಲ್ಗೆ ರೆಸ್ಪೆಕ್ಟಿವ್ ಯಾವ ಸ್ಕೂಲ್ ನಿಮ್ಗೆ ಅಲೌಟ್ ಆಗಿದೆ ನಿಮ್ಮ ಮಗನಿಗೆ ಆ ಸ್ಕೂಲ್ಗೆ ಕಾಲ್ ಮಾಡಿರಿ. ಅದ್ರ ಕಾಲಿಂಗ್ ನಂಬರ್ ಎಲ್ಲಿದೆ? ಸ್ಕೂಲ್ ಇನ್ಫಾರ್ಮೇಷನ್ ಇದೇ ವೆಬ್ಸೈಟಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ ಅಂತ ಹೋದರೆ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ನೀವು ಓಪನ್ ಮಾಡ್ಬೋದು. ಸ್ಕೂಲ್ ಟೈಪ್ ಅಂತ ಓದ್ತಿದ್ರೆ ಸೈನಿಕ್ ಸ್ಕೂಲ್, ಅಲ್ಲಿ ಸ್ಕೂಲ್ ನೇಮ್ ಯಾವುದು ಕೊಡಗು ಇದ್ದರೆ ಕೊಡಗು ಸರ್ಚ್ ಮಾಡಿ. ಇಲ್ಲಿ ಲೈನ್ ಬೈ ಲೈನ್ ಸರ್ಚ್ ಮಾಡಿರಿ. ಸೈನಿಕ್ ಸ್ಕೂಲ್ ಬಿಜಾಪುರ್ ಕರ್ನಾಟಕ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಸ್ಕೂಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಕಾಂಟ್ಯಾಕ್ಟ್ ನಂಬರ್ ಆಫ್ ದ ಪ್ರಿನ್ಸಿಪಲ್, ಕಾಂಟ್ಯಾಕ್ಟ್ ನಂಬರ್ ಆಫ್ ದ ಅಡ್ಮಿಷನ್ ಇನ್ಚಾರ್ಜ್ ಸಿಗುತ್ತೆ. ಸೊ ಇಲ್ಲಿ ಕಾಲ್ ಮಾಡಿ ಕೇಳ್ರಿ. ಅವ್ರು ನಿಮಗೆ ಕೈ ಅಂತೂ ಬಿಡಂಗಿಲ್ಲ. ಅವರು ಮೇನ್ ಹೇಳೋದು ಮುಗಿದು ಹೋಗಿದೆಯಾ, ತೊಂದರೆ ಇಲ್ಲ, ನಿಮ್ಗೊಂದು ಟೈಮ್ ಕೊಡ್ತೀವಿ, ಖುದ್ದಾಗಿ ಮತ್ತೆ ನಿಮ್ಗೆ ಕರೆಸ್ಕೊಂಡು ಕಂಪ್ಲೀಟಾಗಿ ಮೆಡಿಕಲ್ನ ಮುಗಿಸ್ಕೋತಾರೆ. ಹರಿಬರಿ ಪ್ಯಾನಿಕ್ ಆಗೋ ಪೇರೆಂಟ್ಸ್ ಅವಶ್ಯಕತೆ ಇಲ್ಲವೇ ಇಲ್ಲ. ಓಕೆ, ಸೊ ಇವಾಗ ಯಾರ್ಯಾರು ಮಿಸ್ ಆಗಿದೆ ಅವ್ರಿಗೊಂದು ಸೊಲ್ಯೂಷನ್ ಸಿಕ್ತು. ಸೊ ಇವಾಗ ನೆಕ್ಸ್ಟ್ ಹೋಗೋಣ. ಸೊ ಇವಾಗ ಯಾರ್ಯಾರು ಮೆಡಿಕಲಲ್ಲಿ ಸೆಲೆಕ್ಟ್ ಆಗಿದ್ದಾರಲ್ಲ ಅವ್ರಿಗೊಂದು ಈ ಥರ ಫಾರ್ಮ್ ಬಂದಿದೆ. ಯಾವ ಫಾರ್ಮು? ಮೆಡಿಕಲ್ ಎಕ್ಸಾಮಿನೇಷನ್ ಕಮ್ ಅಡ್ಮಿಷನ್ ಡಾಕ್ಯುಮೆಂಟೇಷನ್ ಫಾರ್ ದ ಅಡ್ಮಿಷನ್ ಆಫ್ ದಿ ಸೈನಿಕ್ ಸ್ಕೂಲ್ ಕೊಡಗು ಫಾರ್ ದ ಅಕಾಡೆಮಿಕ್ ಸೆಕ್ಷನ್ 2026-27. ಸೊ ಇದು ಕೊಡಗು ಅಲೌಟ್ ಆದವ್ರಿಗೆ, ಮೆಡಿಕಲ್ ಯಾರ್ಯಾರಿಗೆ ಕೊಡಗು ಸ್ಕೂಲ್ ಅಂದರೆ ಕೊಡಗು ಸ್ಕೂಲ್ ಯಾರ್ಯಾರಿಗೆ ಅಲೌಟ್ ಆಗಿದೆ, ಸೊ ಅವರಿಂದ ಯಾವ ಮೆಡಿಕಲ್ ಸೆಂಟರ್ ಅಲೌಟ್ ಆಗಿದೆ. ಸೊ ಸೈನಿಕ್ ಸ್ಕೂಲ್ ಕೊಡಗುಯಿಂದ ಇದೊಂದು ಇಮೇಲ್ ಬಂದಿರುತ್ತೆ. ಅಂದರೆ ಸೈನಿಕ್ ಸ್ಕೂಲ್ ಕೊಡಗು ಅಂತಲ್ಲ, ನಿಮ್ಮ ಮಗುಗೆ ಯಾವುದು ಮೆಡಿಕಲ್ ಅಂದರೆ ಯಾವ ಸ್ಕೂಲ್ ಅಲೌಟ್ ಆಗಿದೆಯಲ್ಲ ಅಡ್ಮಿಷನ್ ಕೌನ್ಸಿಲಿಂಗಲ್ಲಿ ಆ ಸ್ಕೂಲ್ ಅವರು ಒಂದು ಇಮೇಲ್ ಕಳಿಸ್ತಾರೆ. ಸೊ ಇಲ್ಲಿ ಏನಂದರೆ ಈ ಸ್ಟೂಡೆಂಟ್ಗೆ ಕೊಡಗು ಅಲೌಟ್ ಆಗಿರೋದ್ರಿಂದ ಸೊ ಅವ್ರು ಏನು ಮಾಡಿದ್ದಾರೆ, ಇಮೇಲ್ಗೆ ಅಥವಾ ಒಂದು ಕಾಲ್ ಮಾಡ್ತಾರೆ ಮೆಡಿಕಲ್ಗೆ ಬನ್ನಿ ಅಂತೇಳಿ. ಅದ್ರ ಜೊತೆಗೆ ಇಮೇಲಲ್ಲಿ ಈ ಥರ ಫಾರ್ಮ್ ರಿಲೀಸ್ ಮಾಡ್ತಾರೆ. ಸೊ ಈ ಫಾರ್ಮ್ ಭಾಳ ಇಂಪಾರ್ಟೆಂಟು. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ನಾವು. ಸೊ ಇಲ್ಲಿ ನೀವು ಮೆಡಿಕಲ್ ಸೆಂಟರ್ ಹೋಗೋಕ್ಕಿಂತ ಮುಂಚೆ ಏನೇನು ನಿಮ್ಮ ಹತ್ರ ರೆಡಿ ಇರಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕು, ಆಲ್ರೆಡಿ ಯಾವ್ಯಾವ ಟೆಸ್ಟ್ನ ನೀವು ಮಾಡಿಸಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾನು ಸೊ ಇವಾಗ ಏನಂತ ಅಂದರೆ ಜಸ್ಟ್ ಎ ಮಿನಿಟ್. ಸೊ ಇಲ್ಲಿ ಇದು ಏನಂತ ಇನ್ಫಾರ್ಮೇಷನ್ ಅಂತ ಅಂದರೆ, ಸೊ 1:3 ಇಲ್ಲಿ ಮೆಡಿಕಲ್ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಸೊ ಅವ್ರಿಗೆ ಈ ಥರ ಫಾರ್ಮ್ ಬರುತ್ತೆ, ಈ ಥರ ಏನದು ಇಮೇಲಿಂದ ಈ ಥರ ಒಂದು ಫಾರ್ಮ್ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಬ್ಬಳು ಸ್ಟೂಡೆಂಟ್ಗೆ ಕೊಡಗು ಸೈನಿಕ್ ಸ್ಕೂಲ್ ಮೆಡಿಕಲ್ಗೆ ಅಲೌಟ್ ಆಗಿದೆ. ಸೊ ಅವ್ರಿಗೆ ಅಲ್ಲಿ ಯಾವುದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಅಲೌಟ್ ಮಾಡಿದ್ದಾರೆ. ಸೊ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಲ್ಲೇನು ಮಾಡ್ತಾರೆ, ಟೀಮ್ ಆಫ್ ಸ್ಪೆಷಲಿಸ್ಟ್ ಡಾಕ್ಟರ್ನ ಎಕ್ಸಾಮಿನೇಷನ್ ಏನದು ಆ ಮಕ್ಕಳಿಗೆ ಮೆಡಿಕಲ್ ಚೆಕಪ್ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಭಾಳ ಪ್ರಮುಖವಾಗಿ ತಿಳ್ಕೊಬೇಕಾಗಿದ್ದೇನಂತಂದರೆ, ನೀವು ಡೈರೆಕ್ಟಾಗಿ ಮೆಡಿಕಲ್ಗೆ ಅಲೌಟ್ ಮಾಡಿರೋ ಸ್ಕೂಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಫಸ್ಟ್ ನೀವೇನು ಮಾಡಬೇಕು, ಸೈನಿಕ್ ಸ್ಕೂಲ್ ಯಾವ ಸ್ಕೂಲ್ ಅಲೌಟ್ ಆಗಿದೆ ಅಲ್ಲಿ ಹೋಗಬೇಕು. ಅಲ್ಲಿ ಹೋದಾದ್ಮೇಲೆ ಆಮೇಲೆ ಏನು ಮಾಡಬೇಕಂತಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮೆಡಿಕೇರಿಗೆ ಅವರೇ ಕಳಿಸ್ತಾರೆ. ಸೊ ಒಂದೊಂದು ಮೆಡಿಕಲ್ ಎಕ್ಸಾಮಿನೇಷನ್ ಸೈನಿಕ್ ಸ್ಕೂಲ್ ಕೊಡಗಲ್ಲಿ ಮುಗಿಸಿ ಆಮೇಲೆ ಅವರು ಮೆಡಿಕೇರಿಗೆ ಕಳಿಸ್ತಾರೆ. ಸೊ ಅಷ್ಟು ಮೇನ್ ಇನ್ಫಾರ್ಮೇಷನು. ಸೊ ಇಲ್ಲಿ ಎಷ್ಟು ದೂರ ಆಗುತ್ತೆ ಬಸ್ ಸ್ಟ್ಯಾಂಡಿಂದ ಮೆಡಿಕಲ್ ಇದು ಸ್ಕೂಲು ಮತ್ತು ಮೆಡಿಕಲ್ ಸೆಂಟರ್ ಎಷ್ಟು ದೂರ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್. ಸೊ ಬೆಳಗ್ಗೆ 8 ಗಂಟೆಗೆ ನೀವು ಅಲ್ಲಿ ಇರಬೇಕಾಗುತ್ತೆ. ಅಂದರೆ ಡೇಟ್ ಏನು ಕೊಟ್ಟಿದ್ದಾರಲ್ಲ, ಸಫಿಷಿಯೆಂಟ್ ವಾಟರ್ ಮತ್ತು ಅವ್ರಿಗೆ ಏನಾದರೂ ತಿನ್ನಿಸಿ ಕಳಿಸ್ಬೇಕಾಗುತ್ತೆ ಮಕ್ಕಳಿಗೆ. ಅದೇ ಥರ ಏನೇ ಒಂದು ಗೈಡ್ಲೈನ್ಸ್ ಕೊಟ್ಟರು ಅದನ್ನು ಫಾಲೋ ಮಾಡಬೇಕು. ಒಳಗಡೆ ಹಾಸ್ಪಿಟಲ್ ಒಳಗಡೆ ಡಾಕ್ಟರ್ಸ್ ಮತ್ತು ನರ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಗಾರ್ಡಿಯನ್ಗೆ ಅಲೋವಿಲ್ಲ. ಅದೇ ಥರ ಎಲ್ಲ ಏನದು ಡೀಟೇಲ್ಸ್ ಏನೇನು ಗೈಡ್ಲೈನ್ಸ್ ಇದೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದು ಆಲ್ರೆಡಿ ಇದ್ರ ಬಗ್ಗೆ ಒಂದು ನೋಟಿಸ್ ಮಾಡಿದ್ದೆ ನಾನು. 3 ಸೆಟ್ ಆಫ್ ಮೆಡಿಕಲ್ ಫಾರ್ಮ್ ನಿಮ್ಮ ಹತ್ರ ತೊಗೊಂಡು ಹೋಗಬೇಕು. ಆ ಮೆಡಿಕಲ್ ಫಾರ್ಮ್ ಹೆಂಗೆ ಡೌನ್ಲೋಡ್ ಮಾಡೋದಂತೂ ಇನ್ನೊಂದು ಸಲ ಹೇಳ್ಕೊಡ್ತೀನಿ ನಾನು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾದಮೇಲೆ ಅಡ್ಮಿಷನ್ ಕೌನ್ಸಿಲಿಂಗ್ ಅಲ್ಲಿ ಓಪನ್ ಮಾಡಿದರೆ, ಸೊ ಇಲ್ಲಿ ನೀವು ಕೌನ್ಸಿಲಿಂಗ್ ಪ್ರೊಸೆಸ್ ಸ್ಕೂಲ್ ಇನ್ಫಾರ್ಮೇಷನಲ್ಲಿ
ಇಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್, ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಓಪನ್ ಮಾಡಿದರೆ, ಸೊ ಅದರಲ್ಲಿ ನೀವು ಕೆಳಗಡೆ ಹೋದರೆ 9th ಸೀರಿಯಲ್ ನಂಬರ್ 9th ಅಲ್ಲಿ ಮೆಡಿಕಲ್ ಫಿಟ್ನೆಸ್ ರಿಪೋರ್ಟ್ ಅಂತ ಇದೆ. ಅದರ ಪಕ್ಕ ಡೌನ್ಲೋಡ್ PDF ಅಂತ ಕ್ಲಿಕ್ ಮಾಡಿ. ಸೊ ಅಲ್ಲಿ ಡೌನ್ಲೋಡ್ ಮಾಡಿದರೆ ಈ ಥರ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಈ ಫಾರ್ಮ್ನ 3 ಸೆಟ್ ಆಫ್ ಫಾರ್ಮ್ನ ತೊಗೊಂಡು ಹೋಗಬೇಕು ನೀವು. ಇಲ್ಲಿ ಹೋಗೋಕ್ಕಿಂತ ಮುಂಚೆ ಸೊ ಇದೊಂದು ಫಾರ್ಮ್ ಬರುತ್ತೆ, ಇದನ್ನು 3 ಸೆಟ್ ಅಂದರೆ 3 ಫಾರ್ಮ್ ತೊಗೊಳ್ಳಿ, ಪ್ರಿಂಟ್ ತೊಗೊಳ್ಳಿ. ಸೊ ಇನ್ನೂ ಏನೇನು ಡಾಕ್ಯುಮೆಂಟ್ ಬೇಕು, ಅದ್ರ ಜೊತೆಗೆ ಅಡ್ಮಿಟ್ ಕಾರ್ಡ್ ಬೇಕು, ಸ್ಕೋರ್ ಕಾರ್ಡು, ಆಧಾರ್ ಕಾರ್ಡು, ಡೇಟ್ ಆಫ್ ಬರ್ತ್ ಅಂದರೆ ಜನ್ಮ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಆಫ್ ದ ಪೇರೆಂಟ್ಸು ಎಲ್ಲ ಸೆಲ್ಫ್ ಅಟೆಸ್ಟೇಷನ್ ಮುಗಿಸ್ಕೊಂಡು ಹೋಗಬೇಕು. ಮತ್ತು ಸೆಂಟರ್ಗೆ ಹೋದ ತಕ್ಷಣ ಮೊದಲು 200 ರೂಪಾಯಿ ಕೊಟ್ಟು ಏನು ಮಾಡಬೇಕಂತ ಅಂದರೆ ಪೇಮೆಂಟ್ ಆಫ್ ದ ಮೆಡಿಕಲ್ ಎಕ್ಸಾಮಿನೇಷನ್ ಫೀಸ್ ಪೇ ಮಾಡಬೇಕು. ಅದನ್ನು ಒಂದು ಫಾರ್ಮ್ ಇಟ್ಕೋಬೇಕು. ಸೊ ಮುಖ್ಯವಾಗಿ ಈ 3 4.8, 4.9, 4.10 ಇದೆಯಲ್ಲ, ಇಯರ್ ವ್ಯಾಕ್ಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಫ್ರಮ್ ENT ಸ್ಪೆಷಲಿಸ್ಟ್ ಡಾಕ್ಟರ್. ಅಂದರೆ ಮೆಡಿಕಲ್ ಸೆಂಟರು 8th ಏನಾದರೂ ಈಗ ಫಾರ್ ಎಕ್ಸಾಂಪಲ್ 12th or 13th ಮಾರ್ಚ್ಗೆ ಏನಾದರೂ ನಿಮಗೆ ಮೆಡಿಕಲ್ ಅಲಾಟ್ ಮಾಡಿದರೆ ನೀವೇನು ಮಾಡಬೇಕು, ಸೆಂಟರ್ಗೆ ಹೋಗೋಕ್ಕಿಂತ ಮುಂಚೆ ನಾಳೆ ನಿಮ್ಮ ಮೆಡಿಕಲ್ ಇದೆ ಅಂದರೆ ಅದರ ಹಿಂದಿನ ದಿವಸನೇ ನೀವು ಈ 3 ಟೆಸ್ಟ್ ಮುಗಿಸ್ಕೋಬೇಕು. ಯಾವುದ್ಯಾವುದು ಇಯರ್ ವ್ಯಾಕ್ಸ್ ಕ್ಲಿಯರೆನ್ಸು, ಬ್ಲಡ್ ಗ್ರೂಪ್ ಟೆಸ್ಟಿಂಗು, ಆಮೇಲೆ USG ಅಬ್ಡೋಮನ್ ಪೆಲ್ವಿಕ್ ಓವರೀಸ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಫಾರ್ ದ ಕ್ಯಾಂಡಿಡೇಟ್ಸ್, ಗರ್ಲ್ಸ್ಗೆ ಸ್ಪೆಸಿಫಿಕಲಿ ಫಾರ್ ದ ಗರ್ಲ್ಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಮುಗಿಸ್ಕೋಬೇಕು. ಇದು ಲಾಸ್ಟ್ ಒನ್ ಅಷ್ಟೇ ಗರ್ಲ್ಸ್ಗೆ. ಸೊ ಇದು 3 ಸಹ ಗರ್ಲ್ಸ್ಗೆ, ಬಟ್ ಬಾಯ್ಸ್ಗೆ ಏನಂದರೆ ಫಸ್ಟ್ 2 2 ಮುಗಿಸ್ಕೋಬೇಕು. ಬಟ್ ಗರ್ಲ್ಸ್ಗೆ ಇದೊಂದು ಲಾಸ್ಟ್ ಎಕ್ಸ್ಟ್ರಾ ಒಂದು ಅಂತ ಪರ್ಟಿಕ್ಯುಲರ್ಲಿ ಫಾರ್ ದ ಗರ್ಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 4.8, 4.9, 4.10 3 ಸಹ ಗರ್ಲ್ಸ್ಗೆ, ಬಟ್ 4.8 ಆ್ಯಂಡ್ 4.9 ಏನಿದೆಯಲ್ಲ ಇಯರ್ ವ್ಯಾಕ್ಸ್ ಕ್ಲಿಯರೆನ್ಸ್ ಮತ್ತು ಬ್ಲಡ್ ಗ್ರೂಪು ಇವೆರಡು ಸಹ ಬಾಯ್ಸ್ಗೆ. ಸೊ ಕಂಪಲ್ಸರಿಯಾಗಿ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗೋಕ್ಕಿಂತ ಮುಂಚೆನೇ ಇದನ್ನು ಮುಗಿಸ್ಕೊಳ್ಳಿ. ಎಲ್ಲಿ ಹೋಗಬೇಕು, ಡಿಸ್ಟ್ರಿಕ್ಟ್ ನಿಮ್ಮದು ಏನು ಜಿಲ್ಲೆ, ಫಾರ್ ಎಕ್ಸಾಂಪಲ್ ಬೆಳಗಾಮದವರು ಬೆಳಗಾಂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಹೋಗಿ, ಆಮೇಲೆ ಬಿಜಾಪುರವರು ರೆಸ್ಪೆಕ್ಟು ಪ್ರತಿಯೊಂದು ಯಾವುದಾದ್ರು ಜಿಲ್ಲೆ ಇದೆ ಆ ಜಿಲ್ಲೆ ನಿಮ್ಮ ಸಮೀಪ ಇರೋ ಒಂದು ಮೆಡಿಕಲ್ ಗೌರ್ನಮೆಂಟ್ ಮೆಡಿಕಲ್ ಹಾಸ್ಪಿಟಲ್ಗೆ ಹೋಗಿ ಈ 3 ಮುಗಿಸ್ಕೋಬೇಕಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಇನ್ ಕೇಸ್ ಏನಾದರೂ ನಿಮಗೆ ಮೆಡಿಕಲಿ ಅನ್ಫಿಟ್ ಆದರೆ ನೀವು ಏನು ಮಾಡಬೇಕಂತ ಅಂದರೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅವರು, ರಿವ್ಯೂ ಅಂತ ಹೇಳಿ. ಅಲ್ಲೇನು ಮಾಡಬೇಕಂತ ಅಂದರೆ ಎಕ್ಸಾಮಿನೇಷನ್ ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಆಟ್ ಕಮಾಂಡ್ ಹಾಸ್ಪಿಟಲ್ ಇಂಡಿಯನ್ ಏರ್ಫೋರ್ಸ್ ಬೆಂಗಳೂರು, ನೆಕ್ಸ್ಟ್ ಡೇ ಅಲ್ಲಿ ಹೋಗಿ ಇನ್ನೊಂದ್ಸಲ ರಿವ್ಯೂ ಮಾಡಿಸ್ಕೋಬೋದು ನೀವು. ವೆಬ್ಸೈಟಲ್ಲಿ ಅವರು ಏನು ಮಾಡ್ತಾರೆ, ಒಂದು ದಿವಸ ಬಿಟ್ಟು ಏನು ಮಾಡ್ತಾರೆ ಅಂದ್ರೆ ಮೆಡಿಕಲ್ ಫಿಟ್ಟು ಅನ್ಫಿಟ್ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಅನ್ಫಿಟ್ ಆದರೆ ಇನ್ನೊಂದು ಚಾನ್ಸ್ ಕೊಡ್ತಾರೆ, ಅಲ್ಲಿ ಹೋಗಿ ಮುಗಿಸ್ಕೋಬೋದು ಅಂತ ಕೊಟ್ಟಿದ್ದಾರೆ. ಸೊ ಈ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಯಾವುದಿದು ಸ್ಕೂಲು, ಕಮಾಂಡ್ ಹಾಸ್ಪಿಟಲ್ ಇಂಡಿಯನ್ ಏರ್ಫೋರ್ಸ್ ಬೆಂಗಳೂರು. ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನೀವು ಅಲ್ಲಿ ರೆಸ್ಪೆಕ್ಟಿವ್ ಯಾವ ಸ್ಕೂಲ್ ನೀವು ಹೋಗಿರ್ತಿರಲ್ಲ, ಈಗ ಬಿಜಾಪುರ ಅಥವಾ ಕೊಡಗು ಹೋಗಿದ್ರೆ ಅಥವಾ ಸಂಗೊಳ್ಳಿ ಬೆಳಗಾಮಲ್ಲಿ ಮಡಿಕಲ್ ಇದ್ದರೆ ಅಲ್ಲಿ ನೀವು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಡೀಟೇಲ್ಸ್ ತೊಗೊಳ್ಳಿ, ಅಡ್ರೆಸ್ ತಿಳ್ಕೊಳ್ಳಿ, ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಳ್ಳಿ ಇವಾಗಲೇ. ಓಕೆ, ಸೊ ಅದು ಅಷ್ಟು ನಾವು ನಿಮ್ಗೆ ಹೆಲ್ಪ್ ಮಾಡ್ಬೋದು. ಸೊ ಇನ್ ಕೇಸ್ ಏನಾದರೂ ಇದ್ರ ಬಗ್ಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕರೆ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಆಮೇಲೆ ಮೆರಿಟ್ ಬೇಸಿಸ್ ಮೇಲೆ, ಇವಾಗೇನು ಮೆಡಿಕಲ್ ಅಂತ ಅಂದರೆ ಫೈನಲ್ ಆಗಿ ಸೆಲೆಕ್ಷನ್ ಅಂತ ಅಲ್ಲ, ಇನ್ನೂ ಮೆರಿಟ್ ಬೇಸಿಸ್ ಮೇಲೆ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ. ಮೆಡಿಕಲ್ ಆಗಿದೆ ಅಂದ ತಕ್ಷಣ ನೀವು ಫೈನಲಿ ನಿಮಗೆ ಸೀಟ್ ಸಿಗುತ್ತೆ ಅಂತ ಅಲ್ಲ, ಸ್ಕೂಲ್ ಸಿಗುತ್ತೆ ಅಂತ ಅಲ್ಲ. ಸೊ ಇನ್ನೂ ಏನು ಮಾಡ್ತಾರೆ, ಮೆರಿಟ್ ಬೇಸಿಸ್ ಮೇಲೆ ಅವರು ಚಾಯ್ಸ್ ಫಿಲ್ಲಿಂಗ್ ಬಿಡ್ತಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೂಲ್ ಇದು ಕಾಂಟ್ಯಾಕ್ಟ್ ನಂಬರ್ ಇದೆ ಕೊಡಗೋದು. ಸೊ ಇಷ್ಟೆಲ್ಲ ಮಾಹಿತಿ ಇದರಲ್ಲಿ ತಿಳ್ಕೊಬೋದು ನಾವು. ಸೊ ಇದನ್ನು ಹೊರತುಪಡಿಸಿ ಇನ್ನೂ ಮೇನ್ ಇನ್ಫಾರ್ಮೇಷನ್ ಏನು ನಿಮ್ಗೆ ಹೇಳಬೇಕಂತಂದರೆ ಮೆಡಿಕಲ್ ಫಾರ್ಮ್ ಯಾವ ಥರ ಡೌನ್ಲೋಡ್ ಮಾಡೋದು ಹೇಳಿದೆ. ಸೊ ಮೆಡಿಕಲ್ ಆದವರಂತೂ ಏನು ಮಾಡಬೇಕು, ಕಾಲ್ ಮಾಡಬೇಕು ಅವ್ರಿಗೆ, ರೆಸ್ಪೆಕ್ಟ್ ಟು ಕಾಂಟ್ಯಾಕ್ಟ್ ನಂಬರು. ಆಮೇಲೆ ಸುಮಾರು ಜನ ಪೇರೆಂಟ್ಸು ಏನು ಕ್ವರೀಸ್ ಅಂತಂದರೆ, ಸರ್ ನಮ್ಗೆ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಆದರೂ ಮೆಡಿಕಲ್ ಆಗಿಲ್ಲ. ಸೊ ಅದಕ್ಕೆ ಕಾರಣ ಏನಂತ ಅಂದರೆ ಆ ಸ್ಟೇಟಲ್ಲಿ ಎಷ್ಟು ವೇಕೆನ್ಸಿ ಇದೆ ಅದರ ಪ್ರಕಾರ ರಿಸರ್ವೇಷನ್ ಬೇಸಿಸ್ ಮೇಲೆ ಅವರು ಕಟ್ ಆಫ್ ಅಂದರೆ ಯಾವ್ಯಾವ ಫಾರ್ ಎಕ್ಸಾಂಪಲ್ SC/ST ಕ್ಯಾಟಗರಿ ಇದ್ದರೆ ಅವ್ರಿಗೆ ಇವನ್ ಕಡಿಮೆ ಮಾರ್ಕ್ಸ್ ಬಂದರೂ ಸಹ ಮೆಡಿಕಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಬಟ್ ಜನರಲ್ OBC ಅವರಿದ್ದರು ಮಾರ್ಕ್ಸ್ ಚೆನ್ನಾಗಿ ಬಿದ್ದರೂ ಸಹ ಮೆಡಿಕಲ್ಲಿ ಸೆಲೆಕ್ಟ್ ಆಗಿರಲ್ಲ. ಅದೇ ಕಾರಣದಿಂದ ನಿಮ್ಮ ಮಕ್ಕಳಿಗೆ ಚೆನ್ನಾಗಿದ್ದರೂ ಮೆಡಿಕಲ್ಲಿ ಸೆಲೆಕ್ಟ್ ಆಗಿಲ್ಲ ಅನ್ನೋ ಒಂದು ರೀಸನ್ ನಾವು ಕೊಡ್ಬೋದು ಅಷ್ಟೇ. ಸೊ ಆಮೇಲೆ ಇನ್ನೊಂದು ಮಾಹಿತಿ ಫೀಸು. ನೀವು ಫೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ರೆ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಹೋಗಿ ಏನು ಮಾಡಬೇಕಂತ ಅಂದರೆ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಸ್ಕೂಲ್ಗೆ ಕಾಲ್ ಮಾಡಿ ಫೀಸ್ ಬಗ್ಗೆನೂ ಎನ್ಕ್ವೈರಿ ನೀವು ಮಾಡಬಹುದು. ಸೊ ಇಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಇವತ್ತು ಬಂದಿದ್ದೆ. ಸೊ ಫೈನಲಿ ನಾನು ಆಲ್ಮೋಸ್ಟ್ ಇವಾಗ ನಿಮಗೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂತ ಅಂದರೆ, ಆಲ್ರೆಡಿ ವಿಕ್ಟ್ರಿ ಕೆರೆಟ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಓಕೆ. ಸೊ ಇವಾಗ ನಮ್ದು ಆಲ್ರೆಡಿ ವಿಕ್ಟ್ರಿ ಕೆರೆಟ್ ಅಕಾಡೆಮಿ ಸೈನಿಕ ಆಗಿರ್ಬೋದು, ನವೋದಯ, RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಕೋಚಿಂಗ್ ಈ ವರ್ಷದ್ದು ಆಲ್ರೆಡಿ ಏಪ್ರಿಲಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ ಪ್ರೊಸೀಡಿಂಗ್ಸು ಸಹ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಸೊ ನೀವು ಈ ಸ್ಕ್ರೀನ್ ಮೇಲೆ ಕಾಣುವ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಇದಕ್ಕೆ ಕಾಲ್ ಮಾಡಿ ಆನ್ಲೈನ್ ಮತ್ತು ಆಫ್ಲೈನ್ ಖುದ್ದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಈ ನಂಬರ್ಗೆ, ಅಥವಾ ಕೆಳಗಡೆ ಇರೋ ನಂಬರ್ ಕಾಲ್ ಮಾಡಿ ನಿಮಗೆ
ಅಡ್ಮಿಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಅಂದರೆ ವಿಕ್ಟಿ ಕೆರಿಯರ್ ಅಕಾಡೆಮಿಗೆ ಯಾರ್ಯಾರು ಆಫ್ಲೈನ್ ಕೋಚಿಂಗ್ಗೆ ಜಾಯ್ನ್ ಆಗ್ತಿದ್ದಾರೆ, ಆನ್ಲೈನ್ ಕೋಚಿಂಗ್ ಜಾಯ್ನ್ ಆಗ್ತಿದ್ದಾರೆ, ಅವ್ರಿಗೆ ನಾವು ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಹೇಳಿ 29th ಒಂದು ಎಕ್ಸಾಮ್ ನಡೆಸ್ತಿದ್ದೀವಿ. ಅದೆಲ್ಲಿದೆ, ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮದು ಅಕಾಡೆಮಿ ಇದೆ. ಅಲ್ಲಿ 29th ನಡೆಸ್ತಿದ್ದೀವಿ. ಅದು ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ರಿಜಿಸ್ಟ್ರೇಷನ್ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಾಲ್ ಮಾಡಿ. ಈ ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ಬಗ್ಗೆ ನಾವು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಸಹ ಮಾಡಿದ್ವಿ. ಸೊ ವಿಕ್ಟಿ ಕೆಡೆಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ಸೊ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಯುವರ್ ವೀಡಿಯೋಸಲ್ಲಿ ಹೋದರೆ ಸೊ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ಅಂತ 2 ವಿಡಿಯೋ ಇದೆ. ಸೊ ಕನ್ನಡದಲ್ಲಿ ನೀವು ಕ್ಲಿಕ್ ಮಾಡಿದ ಆದ ತಕ್ಷಣ ನಿಮಗೆ ಇಲ್ಲಿ ನೀವೇನು ಮಾಡಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಬೇಕು. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸು ವಿಕ್ಟ್ರಿ ಕೆಡೆಟ್ ಅಕಾಡೆಮಿ RMS ಸೈನಿಕ್ ನವೋದಯ ಅಂತ ಇದೆ ಏನಿದೆ ಅಲ್ವಾ, ಅದ್ರ ಮೇಲ್ಗಡೆ 49 ವ್ಯೂಸ್ ಅಂತ ಇದೆ ನೋಡಿ, ಅಲ್ಲಿ ಮೋರ್ ಅಂತ ಆಪ್ಷನ್ ಇದೆ. ಸೊ ಅಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡಿದರೆ ಸೊ ಇಮಿಡಿಯೇಟಾಗಿ ನಿಮಗೆ ಇಲ್ಲಿ ಲಾಸ್ಟ್ ಕೆಡೆಟ್ ನೋಂದಣಿ ಲಿಂಕ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಆಪ್ಷನ್ ಇದೆ ನೋಡಿ ಕೆಡೆಟ್, ಇಲ್ಲಿ ಲಾಸ್ಟ್ ಆಪ್ಷನ್ ನೀವು ನೋಡ್ಬೋದು ಕೆಡೆಟ್ ನೋಂದಣಿ ಲಿಂಕ್ ಅಂತ. ಸೊ ಅಲ್ಲಿ ಬೇಸಿಕ್ ಡೀಟೇಲ್ಸ್ ಫಿಲ್ ಮಾಡಿ. 500 ರೂಪೀಸ್ ಮಿನಿಮಮ್ ಫೀಸ್ ಇದೆ. ಅದನ್ನು ಕ್ಲಿಕ್ ಮಾಡಿದಾದಮೇಲೆ ನೀವು ಕೆಡೆಟ್ ಅಸೆಸ್ಮೆಂಟ್ ಟೆಸ್ಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. 29th ನೀವು ಎಕ್ಸಾಮ್ ಬರೆದು ಎಕ್ಸಾಮ್ ಮೇನ್ ಉದ್ದೇಶ ಏನಂತ ಅಂದರೆ ವಿಕ್ಟಿ ಕೆಡೆಟ್ ಅಕಾಡೆಮಿ ಇವಾಗ ಆಫ್ಲೈನ್ ಕೋಚಿಂಗ್ಗೆ ಅಥವಾ ಆನ್ಲೈನ್ ಕೋಚಿಂಗ್ಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಹುಡುಗರಿಗೆ ನಾವು ಅವ್ರ ವೀಕ್ ಏರಿಯಾಸು ಸ್ಟ್ರೆಂತ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಫಸ್ಟ್ ಡೇಯಿಂದನೇ ಅವ್ರನ್ನ ನಾವು ಕರೆಕ್ಟಾಗಿ ಮೌಲ್ಡ್ ಮಾಡ್ಬೋದು. ಸೊ ಅವ್ರು ಈ ಏರಿಯಾದಲ್ಲಿ ವೀಕ್ ಇದ್ದರೆ ವೀಕ್ಲಿ ಬೇಸಿಸ್ ಮೇಲೆ ಸಬ್ಜೆಕ್ಟಲ್ಲಿ ವೀಕ್ ಆಗ್ತಿದ್ದಾರೆ ಇಲ್ಲ ಅನ್ನೋದ್ಮೇಲೆ ನೋಟ್ ಡೌನ್ ಮಾಡ್ಕೋಬೋದು. ಸೊ ಅಕಾಡೆಮಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅವ್ರ ವೀಕ್ ಏರಿಯಾದು ಸ್ಟ್ರೆಂತ್ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಎಕ್ಸಾಮ್ ನಡೆಸ್ತಾ ಇದ್ದೀವಿ. ಸೊ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಫರ್ದರ್ ಏನಾದರೂ ನಿಮಗೆ ಅಕಾಡೆಮಿ ಬಗ್ಗೆ ಆಗಿರ್ಬೋದು, ಆಮೇಲೆ ಇವಾಗ ರಿಜಿಸ್ಟ್ರೇಷನ್ ಇದ್ರ ಬಗ್ಗೆ ಯಾವುದು ಕೌನ್ಸ್ಲಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಸ್ಕ್ರೀನ್ ಮೇಲೆ ಕಾಣುವಂಥ 9900099042 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀನಿ. ಅಡ್ಮಿಷನ್ ಬಗ್ಗೆ ಆಗಿರ್ಬೋದು, ಅಡ್ಮಿಷನ್ ಕೌನ್ಸ್ಲಿಂಗ್ ಬಗ್ಗೆ ಆಗಿರ್ಬೋದು, ಕಂಪ್ಲೀಟಾಗಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ವಿಕ್ಟಿ ಕೆಡೆಟ್ ಅಕಾಡೆಮಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಅದೇ ಥರ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇವಾಗ ನಾನು ನಿಮ್ಗೆ ತೋರಿಸ್ತೆ ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೇ ವಿಡಿಯೋ ನೋಡ್ತಿದ್ರಲ್ಲ, ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಆಮೇಲೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗ್ರಿ. ಅದರಲ್ಲೂ ಡೈಲಿ ಬೇಸಿಸ್ ಏನಾದರೂ ಅಡ್ಮಿಷನ್ ಕೌನ್ಸಿಲಿಂಗ್ ಸೈನಿಕ್ ಸ್ಕೂಲ್ ಅಥವಾ ನವೋದಯ ರಿಸಲ್ಟು ಅಥವಾ RMS ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬಂದರೆ ನಾವು ಗ್ರೂಪಲ್ಲೂ ಹಾಕ್ತಿರ್ತೀವಿ. ಜಾಯ್ನ್ ಆಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸೈನಿಕ್ ಸ್ಕೂಲ್ ಅಡ್ಮಿಷನ್ ಕೌನ್ಸಿಲಿಂಗ್ ಬಗ್ಗೆ ಯಾವುದಾದ್ರೂ ಹೊಸ ವಿಡಿಯೋ ಬಂತಂದರೆ ಆ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.